ಇನ್ನು ಉದಯ ಟಿವಿಯ ಖ್ಯಾತ ಆ್ಯಂಕರ್ ಇದೀಗ ನಿಧನರಾಗಿರುವಂಥ ವಿಚಾರ ಈಗ ಬಂದಿರುವಂಥದ್ದು. ಹೌದು, ಉದಯ ಟಿವಿ ಮತ್ತು ಉದಯ ಮ್ಯೂಸಿಕ್ನಲ್ಲಿ ಖ್ಯಾತ ಆ್ಯಂಕರ್ ಆಗಿದ್ದವರು ಈಗ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಇನ್ನೂ 2026 ಶುರುವಾಗಿ ಈಗ 3 ತಿಂಗಳಾಗಲಿಲ್ಲ, ಆಗಲೇ ಮತ್ತೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋಂಥದ್ದು. ಒಂದಲ್ಲ ಒಂದು ರೀತಿಯ ಸಾವು ನೋವುಗಳು ಆಗ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ಖ್ಯಾತ ಆ್ಯಂಕರ್ ಆಗಿದ್ದಂಥವರು ಮತ್ತು ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಕನಸುಗಳು ಇಟ್ಕೊಂಡವರು ಮತ್ತು ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಇತ್ತೀಚೆಗೆ ಅಭಿನಯ ಕೂಡ ಮಾಡಿದರು. ಅದು ಬೆಂಗಳೂರು 56 ಎಂಬ ಸಿನಿಮಾದಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ಅಭಿನಯಿಸಿದರು. ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಎಲ್ಲರ ಪ್ರೀತಿಯ ಮತ್ತು ಕನ್ನಡದ ಮೇಲೆ ಸಾಕಷ್ಟು ಪ್ರೀತಿ ಮತ್ತು ಕನ್ನಡದ ಮೇಲೆ ಅಷ್ಟೇ ಹಿಡಿತವನ್ನು ಹೊಂದಿದ್ದಂತಹ ಚಂದನ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಎಲ್ಲ ನಟನಟಿಯರಿಗೆ ಕೂಡ ತುಂಬಾ ಆತ್ಮೀಯ ಭಾವನೆಗೆ ಇಟ್ಕೊಂಡಿದ್ರು. ಮತ್ತು ಉದಯ ಮ್ಯೂಸಿಕ್ನಲ್ಲಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗುವಂಥ ಕಾರ್ಯಕ್ರಮದಲ್ಲಿ ಇವರು ಕನ್ನಡದಲ್ಲಿ ಮಾತಾಡುವುದು ಮತ್ತು ಶೈಲಿ ಇರ್ಬೋದು, ಅದು ಕನ್ನಡದ ಬಗ್ಗೆನೇ ಕನ್ನಡದೇ ಹಾಡು ಹಾಕುವಂಥ ಕೆಲಸಗಳನ್ನು ಅವ್ರು ಮಾಡ್ತಿದ್ರು. 10 ಗಂಟೆಯಿಂದ 11 ಗಂಟೆಗೆ ಉದಯ ಮ್ಯೂಸಿಕ್ನ ವಿಶೇಷವಾಗಿ ಬರ್ತಿತ್ತು. ಇನ್ನು ಅವರು ದಾವಣಗೆರೆಗೆ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಡಿವೈಡರ್ ಹೊಡೆದಂಥ ಪರಿಣಾಮವಾಗಿ ಚಂದನ್ ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರೋದು. ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ.